ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಇದರ ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಇಲ್ಲಿ ನಾವು ಕೆಲವು ಶೇಪ್ಸ್ ಇನ ಸರ್ಫೇಸ್ ಏರಿಯಾವನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, ಅದೇ ರೀತಿ ವಾಲ್ಯೂಮ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, ಸೊ ಅವುಗಳ ಫಾರ್ಮುಲಾಸ್ ಗಳನ್ನ ನಾವು ಸ್ಟಡಿ ಮಾಡಿದ್ವಿ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಒಂದ್ ಪ್ರಾಬ್ಲಮ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ. ಸೊ ಇನ್ನುಳಿದ ಕ್ವಶನ್ಸ್ ಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಮಕ್ಕಳೇ. Look at the question number 4. A cubical block of side 7 centimeter is surmounted by hemisphere. What is the greatest diameter the hemisphere can have? Find the surface area of the solid. So ಇಲ್ಲಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ಸೊ ಇಲ್ಲಿ ಒಂದು ಕ್ಯೂಬಿಕಲ್ ಬ್ಲಾಕ್ ಇದೆ ಅಲ್ವಾ? ಸೊ ಇಲ್ಲಿ ಇದ್ರ ಮೇಲ್ಗಡೆ ಏನಿದೆ ಮಕ್ಕಳೇ, ಒಂದು ಹೆಮಿಸ್ಪಿಯರ್ ಇದೆ. ಸೊ ಇಲ್ಲಿ ನಾವು ಇದರ ಈ ಒಂದು ಸಾಲಿಡಿನ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಅದೇ ರೀತಿ ಇನ್ನೇನ್ ಕೇಳಿದಾರೆ ಅವರು, ವಾಟ್ ಈಸ್ ದಿ ಗ್ರೇಟೆಸ್ಟ್ ಡಯಾಮೀಟರ್ ದ ಹೆಮಿಸ್ಪಿಯರ್ ಕ್ಯಾನ್ ಹ್ಯಾವ್. ಓಕೆ, ಸೊ ಇಲ್ಲಿ ಈ ಒಂದು ಕ್ಯೂಬ್ ಇದೆ ಅಲ್ವಾ? ಸೊ ಕ್ಯೂಬಿನ ಸೈಡ್ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಏನಿದೆ ಹೇಳಿ, 7 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಕ್ಯೂಬ್ ಅಂದ್ರೆ ಎಲ್ಲ ಸೈಡ್ಸ್ ಏನಾಗಿರುತ್ತೆ ಹೇಳಿ, ಈಕ್ವಲ್ ಅಂತ ಆಗಿರತ್ತೆ ಮಕ್ಕಳೇ. ಸೊ ಇಲ್ಲಿ ಈ ಒಂದು ಹೆಮಿಸ್ಪಿಯರ್ ಈ ಸೈಡಿಗೆ ಏನಾಗುತ್ತೆ, ಈ ಒಂದು ಕ್ಯೂಬಿನ ಸೈಡಿಗೆ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೂ ದೊಡ್ಡ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೊ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಏನಾಗುತ್ತೆ ಹೇಳಿ, ವಿಚ್ ಈಸ್ ಈಕ್ವಲ್ ಟು ದಿ ಸೈಡ್ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಆಗತ್ತೆ. ಸೊ ಇಲ್ಲಿ ಸೈಡ್ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ದ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದಿ ಹೆಮಿಸ್ಪಿಯರ್ ಈಸ್ 7 ಸೆಂಟಿಮೀಟರ್ ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ದ ಗ್ರೇಟೆಸ್ಟ್ diameter of the hemisphere is equal to ಏನಾಗುತ್ತೆ, side of the cubical block ಆಗುತ್ತೆ. So side of the cubical block. Okay, so this is equal to 7 ಸೆಂಟಿಮೀಟರ್ ಆಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್. ಓಕೆ, ಸೊ ಇದರ ಸರ್ಫೇಸ್ ಏರಿಯಾ ಏನಾಗತ್ತೆ ಹೇಳಿ, ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಏನಾಗುತ್ತೆ, ದ ಎಕ್ಸ್ಟರ್ನಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಅಲ್ವಾ, ಪ್ಲಸ್ ಏನಾಗುತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಆಗತ್ತೆ. ಯಾಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಗತ್ತೆ ಹೇಳಿ, ಸೊ ಇದೇನಾಗಿದೆ, ಕ್ಯೂಬಿಕಲ್ ಬ್ಲಾಕ್ ಗೆ ಅಟ್ಯಾಚ್ ಆಗಿದೆ, ಅಂದ್ರೆ ಬೇಸ್ ಏನಾಗುತ್ತೆ, ಸೊ ಇದು ಬೇಸ್ ಇರೋದಿಲ್ಲ ಅಲ್ವಾ? ಸೊ ಅಟ್ಯಾಚ್ ಆಗಿರೋದ್ರಿಂದ ಸೊ ನಾವು ಸರ್ಫೇಸ್ ಅಂತ ಏನ್ ಹೇಳಿದೀನಿ ನಾನು, ಟಚ್ ಮಾಡೋ ಪಾರ್ಟ್ ಅನ್ನ ಸರ್ಫೇಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ್ದನ್ನ ಟಚ್ ಮಾಡ್ಬೋದಲ್ವಾ? ಸೊ ಹಾಗಾಗಿ ಇಲ್ಲಿ ಓನ್ಲಿ ದ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್ ಏನಾಗುತ್ತೆ ಮಕ್ಕಳೇ, ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಪ್ಲಸ್ ಏನಾಗತ್ತೆ ಹೇಳಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ. ಸೊ ಇಲ್ಲಿ ಈ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್, ಸೊ ಇಲ್ಲಿ ಆರ್ ಎಷ್ಟಿದೆ ಮಕ್ಕಳೇ, 7 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್, so radius of the hemisphere. okay, so ಇದು ಇಲ್ಲಿ greatest diameter of the
hemisphere is 7 centimeter, which is equal to the side of the cubical block. So radius of the hemisphere ಏನಾಗುತ್ತೆ, half of the diameter ಆಗುತ್ತೆ. So d by 2 ಅಲ್ವಾ. So this is equal to 7 by 2 ಆಗುತ್ತೆ. So this is the diameter. So here radius of the hemisphere ಆಗುತ್ತೆ. So here we find the area of the solid. So total surface area of solid. This is equal to ಏನಾಗುತ್ತೆ ಮಕ್ಕಳೇ, external surface area of the cubical block, external surface area of cubical block plus curved surface area of hemisphere ಆಗುತ್ತೆ. Okay. So ಇಲ್ಲಿ surface area of cuboid. So surface area of the cuboid ಏನಾಗುತ್ತೆ ಹೇಳಿ, this is equal to 6a square ಆಗುತ್ತೆ. 6a square. Okay. ಮೈನಸ್ ನೋಡಿ ಇಲ್ಲಿ ಒಂದ್ ಸರ್ಫೇಸ್ ಏರಿಯಾ ಮೇಲ್ಗಡೆ ಏನಿದೆ ಹೇಳಿ, ಹೆಮಿಸ್ಪಿಯರ್ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಏನಾಗತ್ತೆ, ಇದು ಒನ್ ಫೇಸಸ್ ಏನಾಗತ್ತೆ, ಮೈನಸ್ ಆಗತ್ತೆ. ಸೊ ಒನ್ ಫೇಸ್ ಏನಾಗಿದೆ ಇಲ್ಲಿ, ಈಕ್ವಲ್ ಟು ದಿ ಕರ್ವ್ಡ್ ಸರ್ಫೇಸ್. ಸೊ ಹೆಮಿಸ್ಪಿಯರ್ ಗೆ ಅಟ್ಯಾಚ್ ಆಗಿರೋದ್ರಿಂದ ಸೊ ಇದೇನಾಗತ್ತೆ ಹೇಳಿ, ಏರಿಯಾ ಆಫ್ ದಿ ಸರ್ಕಲ್ ಆಗತ್ತೆ ಮಕ್ಕಳೇ. ಸೊ ಏರಿಯಾ ಆಫ್ ದಿ ಸರ್ಕಲ್ ಈಸ್ ಪೈ ಆರ್ ಸ್ಕ್ವೇರ್. ಸೊ 6a ಸ್ಕ್ವೇರ್ ಮೈನಸ್ ಏನಾಗತ್ತೆ, ಪೈ ಆರ್ ಸ್ಕ್ವೇರ್ ಆಗತ್ತೆ ಮಕ್ಕಳೇ. ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್, ದಿಸ್ ಇಸ್ 2 pi r ಸ್ಕ್ವೇರ್. ಓಕೆ. ಸೊ ಇಷ್ಟು ಮಾಡಿದಾಗ ನಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಸಿಗತ್ತೆ. ಸೊ ಇಲ್ಲಿ ಮೈನಸ್ ಪೈ ಆರ್ ಸ್ಕ್ವೇರ್ ಯಾಕಾಗತ್ತೆ ಹೇಳಿ, ಸೊ ಇಲ್ಲಿ ಈ ಒಂದು ಕ್ಯೂಬಾಯ್ಡ್ ಮೇಲ್ಗಡೆ ಏನಿದೆ ಹೇಳಿ, ಈ ಒಂದು ಕ್ಯೂಬಿಕಲ್ ಬ್ಲಾಕ್ ಮೇಲ್ಗಡೆ ಏನಿದೆ ಹೇಳಿ, ಒಂದು ಹೆಮಿಸ್ಪಿಯರ್ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಇಲ್ಲಿ ಈ ಒಂದು ಬೇಸ್ ಅಪ್ಪರ್ ಸೈಡ್ ಏನಾಗತ್ತೆ ಹೇಳಿ, ಮೈನಸ್ ಆಗತ್ತೆ. ಸೊ ಇದೇನಾಗಿದೆ, ಹೆಮಿಸ್ಪಿಯರ್ ಅಟ್ಯಾಚ್ ಆಗಿರೋದ್ರಿಂದ ಸೊ ಈ ಹೆಮಿಸ್ಪಿಯರಿನ ಬೇಸ್ ಹೇಗಿರುತ್ತೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮೈನಸ್ ಪೈ ಆರ್ ಸ್ಕ್ವೇರ್ ಆಗತ್ತೆ ಮಕ್ಕಳೇ. ಓಕೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 6 into a square. ಸೊ 7 square. ಓಕೆ. ಸೊ a ಅಂದ್ರೆ ಸೈಡ್ ಆಫ್ ದಿ ಕ್ಯೂಬಿಕಲ್ ಬ್ಲಾಕ್ ಸ್ಕ್ವೇರ್ ಮೈನಸ್ pi into, so pi r square ಅಲ್ವಾ. ಸೊ 7 by 2 ಹೋಲ್ ಸ್ಕ್ವೇರ್ ಆಗತ್ತೆ. ಪ್ಲಸ್ 2 pi r square. ಸೊ 2 pi into r is the radius of the hemisphere. 7 by 2 ಹೋಲ್ ಸ್ಕ್ವೇರ್ ಆಗತ್ತೆ. This is equal to, so 6 into 7 sevens are 49 minus pi into 49 divided by 4 plus 2 pi into 49 divided by 2 ಆಗತ್ತೆ. So this is equal to 49 into 6 ಏನಾಗುತ್ತೆ, 49 into 6. $294 ಆಗತ್ತಲ್ವಾ. ಸೊ 294 minus, so 49 pi
ಡಿವೈಡೆಡ್ ಬೈ 4 ಪ್ಲಸ್, ಸೊ ಇದು 4 ಆಗತ್ತಲ್ವಾ, 2 ಇಂಟು 2 4 ಆಗತ್ತೆ. ಸೊ ಇದೇನಾಗತ್ತೆ, 49 ಇಂಟು 2 ಏನಾಗತ್ತೆ, ಇದು 98 pi divided by 4. So this is equal to 294 plus 98 pi by 4 minus 49 pi by 4. So ಇದೇನಾಗುತ್ತೆ ಹೇಳಿ, plus 49 pi by 4 ಆಗತ್ತೆ. So this is equal to 294 plus 49 into pi is 22 divided by 7. So 7 ones are 7 sevens are 2 twos are 4, 2 11s are. So idenagatte, so ಇಲ್ಲಿ ಬರೆಯೋಣ. So 294 plus 11 sevens are 77 divided by 2 ಆಗತ್ತೆ. So 2 ones are 2 threes are 6. Eights are 5. Okay. So ಇದೇನ್ ಬರುತ್ತೆ, 294 plus 38.5. So ಇದನ್ನ ಆಡ್ ಮಾಡಿ 332.5 centimeter square ಆಗುತ್ತೆ. Okay. So this is the total surface area of the solid ಆಗುತ್ತೆ ಮಕ್ಕಳು. Okay, next ನೋಡೋಣ. Look at the question number 6. A medicine capsule is in the shape of a cylinder with 2 hemispheres stuck to each of its end. See the figure. The length of the entire capsule is 14 millimeter and the diameter of the capsule is 5 millimeter. Find its surface area. ಸೊ ನೋಡಿ, ಇಲ್ಲಿ ಡಯಾಗ್ರಾಮ್, ಈ ಒಂದು ಕ್ಯಾಪ್ಸುಲ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗಿದೆ, ಎರಡು ಸೈಡ್ ತುದಿಗಳಲ್ಲಿ ಹೆಮಿಸ್ಪಿಯರ್ ಇದೆ, ಸೊ ಸೆಂಟರ್ ಅಲ್ಲಿ ಸಿಲಿಂಡರ್ ಇದೆ ಅಲ್ವಾ. ಸೊ ಇಷ್ಟಂತೂ ಗೊತ್ತಾಗ್ತಾ ಇದೆ, ವಿಚ್ ಇಸ್ ದಿ ಕಾಂಬಿನೇಷನ್ ಆಫ್ 2 ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್. ಸೊ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಸರ್ಫೇಸ್ ಏರಿಯಾ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಏನಾಗುತ್ತೆ ಇದ್ರ ಸರ್ಫೇಸ್ ಏರಿಯಾ ಮಕ್ಕಳೇ, curved surface area of this cylinder plus curved surface area of 2 hemisphere ಆಗುತ್ತೆ. So curved surface area of hemisphere plus curved surface area of hemisphere ಆಗುತ್ತೆ ಮಕ್ಕಳೇ. ಸೊ ಈ ಮೂರನ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯಾಪ್ಸೂಲ್ ಸಿಗತ್ತೆ. ಸೊ ಇಲ್ಲ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಏನಾಗುತ್ತೆ ನೋಡಿ, ಈ ಹೆಮಿಸ್ಪಿಯರ್ ಮತ್ತೆ ಈ ಹೆಮಿಸ್ಪಿಯರ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ ಹೇಳಿ, 1 ಸ್ಪಿಯರ್ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಸೊ ಇದನ್ನ ಆಡ್ ಮಾಡಿದಾಗ ನಮ್ಗೆ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯಾಪ್ಸೂಲ್ ಸಿಗತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ರೇಡಿಯಸ್ ಗೊತ್ತಿಲ್ಲ ನಮ್ಗೆ, ಇಲ್ಲಿ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅದೇ ರೀತಿ ನಮ್ಗೆ ಸಿಲಿಂಡರ್ ಹೈಟ್ ಬೇಕಲ್ವಾ. ಸೊ ಫಾರ್ಮುಲಾದಲ್ಲಿ ನಮ್ಗೆ ಸಿಲಿಂಡರ್ ಹೈಟ್ ಬೇಕಾಗತ್ತೆ. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಟೋಟಲ್ ಹೈಟ್ ಅನ್ನ ಹೇಳಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ಸಿಲಿಂಡರ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ. ಸೊ ಫಸ್ಟ್ ಏನ್ ಮಾಡೋಣ, ಕೊಟ್ಟಿರುವ ಡಾಟಾವನ್ನ ಬರ್ಕೊಳ್ತಾ ಹೋಗೋಣ ಮಕ್ಕಳೇ. So here, a radius of the hemisphere, radius of the hemisphere. ಏನ್ ಕೊಟ್ಟಿದ್ದಾರೆ ಅವರು, ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್.
ಸೊ ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು 5 ಅಲ್ವಾ. ಸೊ ಹಾಗಾದ್ರೆ ರೇಡಿಯಸ್ ಇಸ್ half the diameter. ಸೊ ಇದೇನಾಗುತ್ತೆ r is equal to d by 2. So this is 5/2 millimeter. ಇಲ್ಲ 2.5 ಅಂತಾನು ಬರ್ಕೊಳ್ಳಿ ನಡೆಯುತ್ತೆ. ಸೊ r is equal to ಏನಾಗುತ್ತೆ 2.5 millimeter ಆಗತ್ತೆ. ಸೊ ದಿಸ್ ಇಸ್ ದಿ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ. ಸೊ ಸಿಲಿಂಡರ್ ಹೈಟ್ ಬೇಕಲ್ವಾ. ಸೊ ಸಿಲಿಂಡರ್ ಹೈಟ್, ಸೊ h, ಓಕೆ, ಸಿಲಿಂಡರ್ ಹೈಟ್. ಸೊ ಇಲ್ಲಿ ಸಿಲಿಂಡರ್ ಹೈಟ್ ಏನ್ ಬರುತ್ತೆ ಹೇಳಿ ನೋಡಿ. ಟೋಟಲ್ ಹೈಟ್ ಏನಿದೆ 14 ಇದೆ ಅಲ್ವಾ. ಸೊ ಟೋಟಲ್ ಹೈಟ್ ಇಸ್ 14. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಓನ್ಲಿ ಸಿಲಿಂಡರ್ ಹೈಟ್ ಬೇಕು. ಸೊ ನಮ್ಗೆ ಏನ್ ಬೇಕಾಗಿದೆ ಇಲ್ಲಿ ಓನ್ಲಿ ಸಿಲಿಂಡರ್ ಹೈಟ್ ಬೇಕು. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ಹೆಮಿಸ್ಪಿಯರ್, ಸೊ ಈ ಹೈಟ್ ಅನ್ನ ಮತ್ತು ಈ ಲೆಫ್ಟ್ ಸೈಡ್ ಇರೋ ಹೈಟ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಸಿಲಿಂಡರ್ ಹೈಟ್ ಸಿಗತ್ತೆ ಮಕ್ಕಳೇ. ಸೊ ಇಲ್ಲಿ ಹೆಮಿಸ್ಪಿಯರ್ ಹೈಟ್ ಏನಾಗತ್ತೆ, ಸೊ ಹೆಮಿಸ್ಪಿಯರ್ ಹೈಟ್ ಅಂದ್ರೆ ಏನು, ವಿಚ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಎರಡು ಸೈಡು ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಏನ್ ಹೇಳಿ 2.5 2.5. ಸೊ ನಾವೇನ್ ಮಾಡ್ಬೋದು ಇಲ್ಲಿ ಟೋಟಲ್ ಹೈಟ್ ಮೈನಸ್ ರೇಡಿಯಸ್ ಆಫ್ ದಿ ಟೂ ಹೆಮಿಸ್ಪಿಯರ್ ಮಾಡಿದಾಗ ನಮ್ಗೆ ಹೈಟ್ ಆಫ್ ದಿ ಸಿಲಿಂಡರ್ ಸಿಗತ್ತೆ ಮಕ್ಕಳೇ. ಸೊ ಈಗ ಏನ್ ಮಾಡೋಣ ನಾವು, ಟೋಟಲ್ ಹೈಟ್ ಮೈನಸ್ ಟೋಟಲ್ ಹೈಟ್ ಮೈನಸ್ radius of the two hemisphere. Okay, so iದೇನಾಗುತ್ತೆ total height is 14 minus radius of the two hemisphere ಏನಾಗುತ್ತೆ 2 into 2.5. so ಇದೇನ್ ಬರುತ್ತೆ 14 minus 2.5 into 2 ಏನಾಗುತ್ತೆ 5 ಬರುತ್ತೆ. So this is equal to 14 minus 5 is 9 millimeter. Okay, so this is the height of the cylinder. Okay, so height of the cylinder ಗೊತ್ತಾಯ್ತು ನಮ್ಗೆ. So radius of the hemisphere ಕೂಡ ಗೊತ್ತಾಯ್ತು. So ಈಗ ನಾವೇನ್ ಮಾಡೋಣ, ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. So surface area of the surface area of the capsule. So ಏನಾಗುತ್ತೆ curved surface area of cylinder, curved surface area of the cylinder plus curved surface area of two hemisphere. ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂತಾನು ಮಾಡ್ಬೋದು. ಯಾಕಂದ್ರೆ ಎರಡು ಹೆಮಿಸ್ಪಿಯರ್ ಅನ್ನ ಜಾಯಿನ್ ಮಾಡಿದಾಗ ಏನಾಗುತ್ತೆ ಹೇಳಿ ಒಂದ್ ಸ್ಪಿಯರ್ ಫಾರ್ಮ್ ಆಗತ್ತೆ. ಹಾಗಾಗಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂತ ಕೂಡ ನೀವು ಬರ್ಕೊಳ್ಬಹುದು ಮಕ್ಕಳೇ. ಸೊ ದಿಸ್ ಈಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನಾಗತ್ತೆ ಹೇಳಿ 2πRh ಅಲ್ವಾ. ಸೊ ಎಲ್ಲ ಫಾರ್ಮುಲಾಸ್ಗಳು ಕೂಡ ನೀವು ನೆನ್ಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಕ್ಕಳೇ. ಸೊ 2πRh ಆಗತ್ತೆ ಪ್ಲಸ್ curved surface area of two hemisphere. So curved surface area of hemisphere ಏನ್ ಹೇಳಿ 2πr square. So 2πr square. So ಇಲ್ಲಿ 2 hemispheres ಅಂದ್ರೆ ಏನಾಗುತ್ತೆ into 2 ಆಗತ್ತೆ ಮಕ್ಕಳೇ. So this is 2πRh plus 4πr square. So 4πr square ಏನ್ ಹೇಳಿ surface area of the sphere. Okay, so ಇಷ್ಟು ಮಾಡಿದ್ರು ಆಗತ್ತೆ ನೀವು. So next ಏನ್ ಮಾಡೋಣ, so this is equal to, so here 2 pi r is
2.5 or 5/2 ಅಂತ ಬರ್ಕೊಂಡ್ಬಿಡೋಣ. ಸೊ ಇಂಟು h is height of the cylinder. ಓಕೆ, ಸೊ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಈ ರೀತಿ ಬರ್ಕೋಬೇಡಿ. height of the cylinder. So height of the cylinder is 9 plus 4 pi into r is 5/2 into 5/2. So this is equal to 2 into 22 divided by 7 into, or illa multiply ಮಾಡ್ಬಿಡೋಣ 1 second. ಟೂ ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 2 1s 2 2s 2 1s 2 1s. ಓಕೆ, ಸೊ ಇದೇನಾಗತ್ತೆ 5 into 9 45 pi plus 5 5s 25 pi ಆಗತ್ತೆ. ಸೊ 45 plus 25 ಏನಾಗತ್ತೆ, 40 plus 20 60 70 ಆಗತ್ತೆ ಅಲ್ವಾ. 70 pi ಆಗತ್ತೆ. ಸೊ ಹಿಯರ್ 70 into pi is 22 divided by 7. So 7 1s 7 10s. So 22 into 10 ಏನಾಗುತ್ತೆ ಹೇಳಿ, 220 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇಲ್ಲಿ ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಯೂನಿಟ್ ಏನಾಗುತ್ತೆ ಮಿಲಿಮೀಟರ್ ಅಲ್ಲಿ ಬರುತ್ತೆ. ಸೊ 220 ಮಿಲಿಮೀಟರ್ ಸ್ಕ್ವೇರ್ ಆಗತ್ತೆ. ದಿಸ್ ಈಸ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯಾಪ್ಸುಲ್ ಆಗತ್ತೆ ಮಕ್ಕಳೇ. ಓಕೆ, ಸಪೋಸ್ ಏನಾದ್ರು ವಾಲ್ಯೂಮ್ ಕೇಳಿದ್ರೆ, ಸೊ ಏನಾಗಿತ್ತು, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಪ್ಲಸ್ ಏನಾಗ್ತಿತ್ತು, ವಾಲ್ಯೂಮ್ ಆಫ್ ದಿ 2 ಹೆಮಿಸ್ಪಿಯರ್ ಆಗ್ತಿತ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ ಓನ್ಲಿ ಏನ್ ಕೇಳಿದಾರೆ ಇವರು, ಸರ್ಫೇಸ್ ಏರಿಯಾವನ್ನ ಕೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. Okay, look at the question number 8. From a solid cylinder whose height is 2.4 centimeter and diameter is 1.4 centimeter, a conical cavity of the same diameter is hollowed out. Find the total surface area of the remaining solid to the nearest centimeter ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ಒಂದು ಸಿಲಿಂಡರಿನ ಒಂದು ಘನ ಸಿಲಿಂಡರ್ ಇದೆ ಅಲ್ಲ, ಸೊ ಅದ್ರಲ್ಲಿ ಏನ್ ಮಾಡ್ತಾ ಇದಾರೆ, ಕೋನ್ ಶೇಪಿನ ಒಂದು ಭಾಗವನ್ನ ಏನ್ ಮಾಡ್ತಾ ಇದಾರೆ, ತೆಗಿತಾ ಇದ್ದಾರೆ ಅಲ್ವಾ. ಸೊ ಇದನ್ನ ಕೊರೆದು ತೆಗಿತಾ ಇದ್ದಾರೆ. ಸೊ ಈಗ ನಾವು ರಿಮೈನಿಂಗ್ ಘನದ ಅಂದ್ರೆ ರಿಮೈನಿಂಗ್ ಸಾಲಿಡಿನ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಏನಾಗುತ್ತೆ, ಇದರ ಸರ್ಫೇಸ್ ಏರಿಯಾ, curved surface area of the cylinder plus curved surface area of the cone plus base, circular base. ಸೊ ಇದನ್ನೆಲ್ಲ ಕೂಡಿದಾಗ ಏನ್ ಬರುತ್ತೆ ಹೇಳಿ, ಸರ್ಫೇಸ್ ಏರಿಯಾ ಆಫ್ ದಿ ರಿಮೈನಿಂಗ್ ಸಾಲಿಡ್ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಸಿಲಿಂಡರಿನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗುತ್ತೆ, ಇದರ ಟಾಪ್ ಮತ್ತು ಬಾಟಮ್ ಫೇಸಸ್ ಅನ್ನ ಬಿಟ್ ಹೇಳ್ಬೇಕಾಗಿರತ್ತೆ ಅಲ್ವಾ. ಸೊ ಇಲ್ಲಿ ಈ ಒಂದು ಸಾಲಿಡ್ ಅಲ್ಲಿ ಬೇಸ್ ಇದೆ ಮತ್ತೆ ಟಾಪ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೇವೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಪ್ಲಸ್ ಬೇಸ್, ಸರ್ಕ್ಯುಲರ್ ಬೇಸ್ ಪ್ಲಸ್ ಏನಾಗುತ್ತೆ, ದಿಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ಫಸ್ಟ್ ಏನ್ ಮಾಡೋಣ, ನಾವು ಕೊಟ್ಟಿರುವ ಡಾಟಾಸ್, ಸೊ ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇವರು, ಡಯಾಮೀಟರ್ ಆಫ್ ದಿ ಸಾಲಿಡ್ ಸಿಲಿಂಡರ್ ಎಷ್ಟಿದೆ, ಸೊ ಡಯಾಮೀಟರ್ ಆಫ್ ದಿ ಸಾಲಿಡ್ ಸಿಲಿಂಡರ್, ಸೊ ಎಷ್ಟಿದೆ, ಇದು 1.4 ಮೀಟರ್ ಇದೆ. ಸೊ ಹಾಗಾದ್ರೆ ರೇಡಿಯಸ್ ಏನಾಗುತ್ತೆ ಮಕ್ಕಳೇ, ಸೊ ರೇಡಿಯಸ್ ಆಫ್ ದಿ ಸಾಲಿಡ್ ಸಿಲಿಂಡರ್, ದಿಸ್ ಈಸ್ ಈಕ್ವಲ್ ಟು
half of the diameter ಆಗತ್ತೆ. ಸೊ ಇದೇನಾಗತ್ತೆ 1.4 divided by 2. ಸೊ 2 ones are 0.7. Okay, 0.7 ಮೀಟರ್ ಸೆಂಟಿಮೀಟರ್ ಅಲ್ವಾ. ಸೊ ಸೆಂಟಿಮೀಟರ್ ಆಗತ್ತೆ. ಸೊ ಇಲ್ಲಿ height here, radius of the base of the conical cavity. ಸೊ ಏನಾಗ್ತಾ ಇದೆ, ಈಕ್ವಲ್ ಆಗಿ ಇದನ್ನ ಕೊರೆದು ತೆಗಿತಾ ಇದ್ದಾರೆ ಕೋನ್ ಶೇಪ್ ಅಲ್ಲಿ. ಈ ಒಂದು ಸಿಲಿಂಡರ್ ಗೆ ಈಕ್ವಲ್ ಆಗಿ ಕೋನ್ ಶೇಪ್ ಅನ್ನ ಕೊರೆದು ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ರೇಡಿಯಸ್ ಆಫ್ ದಿ ಕಾನಿಕಲ್ ಕ್ಯಾವಿಟಿ ಕೂಡ ಏನಾಗುತ್ತೆ ಹೇಳಿ 0.7 ಸೆಂಟಿಮೀಟರ್ ಆಗತ್ತೆ. ಸೊ ಹಾಗಾಗಿ ರೇಡಿಯಸ್ ಆಫ್ ದಿ ಬೇಸ್ ಆಫ್ ದಿ ಕಾನಿಕಲ್ ಕ್ಯಾವಿಟಿ is equal to 0.7 ಸೆಂಟಿಮೀಟರ್ ಆಗತ್ತೆ. ಸೊ ಹೈಟ್ ಆಫ್ ದಿ ಸಿಲಿಂಡರ್, ಸೊ ಹೈಟ್ ಆಫ್ ದಿ ಸಿಲಿಂಡರ್ ಏನಾಗತ್ತೆ ಹೇಳಿ, ಸೊ ಹೈಟ್ ಆಫ್ ದಿ ಸಿಲಿಂಡರ್ is equal to 2.4 centimeter and height of the cone, this is also equal to 2.4 centimeter. ಸೊ ಅಷ್ಟೇ ಎತ್ತರದ ಕೋನವನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಶಂಕುವನ್ನ ಕೊರೆದು ತೆಗಿತಾ ಇದ್ದಾರೆ. ಹಾಗಾಗಿ ಹೈಟ್ ಕೂಡ ಈಕ್ವಲ್ ಇರುತ್ತೆ, ರೇಡಿಯಸ್ ಕೂಡ ಈಕ್ವಲ್ ಆಗಿರುತ್ತೆ ಮಕ್ಕಳೇ. ಸೊ ಈಗ ಏನ್ ಮಾಡ್ಬೇಕು ನಾವು, ಇದರ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ curved surface area of cone plus base, circular base, area of this circular base. So cone plus cylinder plus ಈ circular base ಅನ್ನ ಆಡ್ ಮಾಡಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್ ಸಿಗತ್ತೆ ಮಕ್ಕಳು. ಓಕೆ, ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ ಫಾರ್ಮುಲಾ ಏನ ಹೇಳುತ್ತೆ, ಪೈ ಆರ್ ಎಲ್ ಅಲ್ವಾ. ಸೊ ಹಾಗಾದ್ರೆ ನಾವಿಲ್ಲಿ ಎಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಲ್ ಅಂದ್ರೆ ಏನ್ ಹೇಳಿ, ಸ್ಲ್ಯಾಂಟ್ ಹೈಟ್ ಅಲ್ವಾ. ಸೊ ಇಲ್ಲಿ ಸ್ಲ್ಯಾಂಟ್ ಹೈಟ್ ಅನ್ನ ಕೊಟ್ಟಿಲ್ಲ, ಬಟ್ ನಾವು ರೇಡಿಯಸ್ ಮತ್ತು ಕೋನ್ ಹೈಟ್ ಇಂದ ಏನ್ ಮಾಡ್ಬೋದು, ಸ್ಲ್ಯಾಂಟ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸ್ಲ್ಯಾಂಟ್ ಹೈಟ್ ಏನಾಗತ್ತೆ, ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ L is equal to square root of R square plus H square. So here L is equal to square root of, so height of the cone ಏನಿದೆ 2.4, radius of the cone ಏನಿದೆ 0.7. So 0.7 whole square plus height, this is 2.4 whole square ಆಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 0.7 ಇಂಟು 0.7 ಏನಾಗುತ್ತೆ 0.49 ಪ್ಲಸ್ 2.4 ಇಂಟು 2.4 ಇಸ್ 5.76 ಆಗತ್ತೆ. ಸೊ ಆಡ್ ದಿಸ್ ಸ್ಕ್ವೇರ್ ರೂಟ್ ಆಫ್ 0.49 ಪ್ಲಸ್ 5.76, 6 ಪ್ಲಸ್ 9 ಏನಾಗುತ್ತೆ 5 ಬರುತ್ತೆ, 7 ಪ್ಲಸ್ 11 12 ಆಗತ್ತಲ್ವಾ. ಸೊ 2 ಬರುತ್ತೆ. ಸೊ 5 plus 6, 6.25 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 6.25 is 2.5 ಸೆಂಟಿಮೀಟರ್. ಓಕೆ, ಸೊ ದಿಸ್ ಇಸ್ ದಿ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ ಆಗತ್ತೆ. ಸೊ ಈಗ ಏನ್ ಮಾಡೋಣ ನಾವು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ರಿಮೇನಿಂಗ್ ಸಾಲಿಡ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ remaining solid, this is equal to curved surface area of cylinder plus area of the circular part plus
curved surface area of conical part. Curved surface area of conical part. So this is equal to, here curved surface area of cylinder is 2 pi RH ಆಗುತ್ತೆ. Plus area of circular part. So ಇದು ವೃತ್ತಾಕಾರದಲ್ಲಿದೆ. ಸೊ ಇನ್ನು ಸರ್ಕಲ್ ಏರಿಯಾ ಆಫ್ ದಿ ಸರ್ಕಲ್ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಪ್ಲಸ್ ಪೈ ಆರ್ ಸ್ಕ್ವೇರ್ ಪ್ಲಸ್ curved surface area of conical part is pi r L. So this is equal to 2 into pi into, so r is 0.7 into h is 2.4 plus pi into r is 0.7 whole square plus pi into 0.7 into 2.5. So multiply 0.7 into 2 into 2.4. So ಇದೇನಾಗುತ್ತೆ 7 2s are 14 ಆಗುತ್ತೆ. 14 into 2.4. So ಇದೆಷ್ಟು ಬರುತ್ತೆ, so 7 2s are 14 plus 1.4 into 2.16. So 5. .36 pi plus pi into 7 7s, 0.7 into 0.78, 0.49 pi plus 0.7 into 2.5 is 1.75 pi ಆಗುತ್ತೆ. So here, so ಇದನ್ನ add ಮಾಡಿ, so 3.36 plus 0.49 plus 1.75. So ಇವುಗಳನ್ನ add ಮಾಡಿದಾಗ 5.6 pi ಆಗುತ್ತೆ. So this is equal to 5.6 into 22 divided by 7 ಆಗುತ್ತೆ. So 7 ones are 7, 0.8 are. Okay, so 0.8 into 22 ಅಲ್ವಾ. So 0.8 into 22 ಮಾಡಿದಾಗ, so 0.8 into 22, 17.6 ಬರುತ್ತಲ್ವಾ. So this is equal to 17.6 centimeter square ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದಾರೆ ಅವರು, the remaining solid to the nearest to centimeter square. ಹಾಗಾಗಿ ಇದೇನಾಗುತ್ತೆ, the nearest centimeter square is 18 ಆಗುತ್ತೆ. ಓಕೆ, 17.6 ಅಂದ್ರೆ ನಿಯರೆಸ್ಟ್ ಏನಾಗುತ್ತೆ, 18 centimeter square. So this is to the nearest centimeter square ಆಗುತ್ತೆ ಮಕ್ಕಳು. ಓಕೆ, this is the total surface area of the remaining solid. So remaining solid ಆಗುತ್ತೆ ಮಕ್ಕಳೇ. This is the answer. Okay, look at the question number 9. A wooden article was made by scooping out a hemisphere from each end of a solid cylinder as shown in the figure. If the height of the cylinder is 10 centimeter and its base is of radius 3.5 centimeter. So find the total surface area of the article. Okay, so ಇಲ್ಲಿ ಮರದಿಂದ ಮಾಡಿದ ಒಂದು ಸಿಲಿಂಡರ್ ಇದೆ ಅಂತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಎರಡು ಕಡೆ ಅರ್ಧಗೋಳವನ್ನ ಏನ್ ಮಾಡ್ತಾ ಇದಾರೆ, ಕೊರೆದು ತೆಗಿತಾ ಇದ್ದಾರೆ ಅಲ್ವಾ. ಸೊ
ಈ ಸಿಲಿಂಡರ್ ನಲ್ಲಿ ಇದರ ಹೈಟ್ ಏನಿದೆ 10 ಸೆಂಟಿಮೀಟರ್ ಇದೆ ಮತ್ತು ಇದರ ರೇಡಿಯಸ್ ಏನಿದೆ ಮಕ್ಕಳೇ 3.5 ಸೆಂಟಿಮೀಟರ್ ಇದೆ. ಸೊ ನಾವೇನ್ ಮಾಡ್ಬೇಕು ಇಲ್ಲಿ ಈ ಒಂದು ಸಾಲಿಡ್ ಸರ್ಫೇಸ್ ಈ ಒಂದು ವುಡನ್ ಆರ್ಟಿಕಲಿನ ಟೋಟಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನಾಗುತ್ತೆ ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಆರ್ಟಿಕಲ್ ಏನಾಗುತ್ತೆ ಹೇಳಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಪ್ಲಸ್ ಏನಾಗುತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಟೂ ಹೆಮಿಸ್ಪಿಯರ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಮೈ ಪ್ಲಸ್ ಏನಾಗುತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್ ಅಂಡ್ ದಿಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ. ಸಪೋಸ್ ಏನಾದ್ರೂ ವಾಲ್ಯೂಮ್ ಅನ್ನ ಕೇಳಿದ್ರೆ ಸೊ ನೀವೇನ್ ಮಾಡ್ಬೇಕಿತ್ತು ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಮೈನಸ್ ಏನ್ ಮಾಡ್ತಿದ್ರಿ ವಾಲ್ಯೂಮ್ ಆಫ್ ದಿ ಟೂ ಹೆಮಿಸ್ಪಿಯರ್ ಮಾಡಿದಾಗ ನಿಮ್ಗೆ ಏನ್ ಸಿಕ್ತಿತ್ತು ರಿಮೈನಿಂಗ್ ವಾಲ್ಯೂಮ್ ಸಿಕ್ತಿತ್ತು ಮಕ್ಕಳೇ. ಸೊ ಇಲ್ಲಿ ಕೇಳ್ತಾ ಇರೋದೇನು ಸರ್ಫೇಸ್ ಏರಿಯಾವನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರ್ಫೇಸ್ ಏರಿಯಾ ಅಂದ್ರೆ ಏನು ವಾಲ್ಯೂಮ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಬೇಕು ಮಕ್ಕಳೇ. ಓಕೆನಾ, ಸರಿ. ಸೊ ಈಗ ಏನ್ ಮಾಡೋಣ ನಾವು ಇಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ ಗೊತ್ತಿದೆ ಅಲ್ವಾ. ಸೊ ಹೈಟ್ ಆಫ್ ದಿ ಸಿಲಿಂಡರ್ is equal to 10 centimeter. Okay. So radius of the cylinder ಏನಾಗುತ್ತೆ this is equal to the radius of the hemisphere ಆಗತ್ತೆ. ಎರಡು ಈಕ್ವಲ್ ಇದೆ ಅಲ್ವಾ. ಸೊ height ಅನ್ಸುತ್ತೆ so here a radius of the cylinder this is equal to radius of the hemisphere ಆಗತ್ತೆ. ಸೊ ಏನಿದೆ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡೋಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಆರ್ಟಿಕಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಆರ್ಟಿಕಲ್ ದಿಸ್ ಈಸ್ ಈಕ್ವಲ್ ಟು ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಟೂ ಹೆಮಿಸ್ಪಿಯರ್. ಓಕೆ, ಸೊ ಇಲ್ಲ ಅಂದ್ರೆ ನೀವು ಎರಡು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅನ್ನು ಆಡ್ ಮಾಡಿದಾಗ ಒಂದು ಸ್ಪಿಯರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅನ್ನ ಹೇಳ್ಬೋದು ಮಕ್ಕಳೇ. ದಿಸ್ ಈಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಇಸ್ 2πRh ಪ್ಲಸ್ 2 into 2 curved surface area of hemisphere is 2πr square ಆಗುತ್ತೆ. So this is equal to 2 into pi into r is 3.5 into h is 10 ಅಲ್ವಾ. Okay, h is 10 plus 2 into 2 is 4 into pi into 3.5 into 3.5. So this is equal to here 3.5 into 10 into 2. Here 3.5 into 2 is 7, 7, 10, 70 pi ಆಗತ್ತೆ ಅಲ್ವಾ. So 70 pi plus 3.5 into 3.5 is 7, 7. 3.5 into 3.5 is 25. So 4 into 2. So this is ಏನಾಗುತ್ತೆ 49 pi ಆಗುತ್ತೆ. Okay. So this is 49 pi ಬರುತ್ತೆ. This is 70 plus 70 pi plus 49 ಏನಾಗುತ್ತೆ 9. ನೂರ 90 ಆಗುತ್ತೆ. 119 pi ಆಗುತ್ತೆ.
So this is equal to 119 into 22 divided by 7. Seven ones, so 7 ones, 4 ಉಳಿಯುತ್ತೆ 7 sevens. So this is 17 into 22 ಆಗುತ್ತೆ. So this is 17 into 22 ಏನಾಗುತ್ತೆ? 17 into 22. 374 centimeter square ಆಗುತ್ತೆ ಮಕ್ಕಳು. So this is the total surface area of the article ಆಗುತ್ತೆ. So total surface area of the article. Okay. So 374 centimeter square. Okay. Next ಹೋಗೋಣ. Exercise 12.2. So second question. Rachel, an engineering student, was asked to make a model shaped like a cylinder with 2 cones attached at its 2 ends by using a thin aluminum sheet. The diameter of the model is 3 centimeter and its 2 ends by using a thin aluminum sheet. The diameter of the model is 3 centimeter and its length is 12 centimeter. If each cone has a height of 2 centimeter, find the volume of air contained in the model that Rachel made. Okay. So ಇಲ್ಲಿ ಏನಿದೆ, ರೇಚಲ್ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಇವಳು ಏನ್ ಮಾಡ್ತಾ ಇದ್ದಾಳೆ, ಒಂದು ಥಿನ್ ಶೀಟ್ಸ್ ಅಲ್ಯೂಮಿನಿಯಂ ಶೀಟ್. ಸೊ ಇದರಿಂದ ಏನ್ ಮಾಡ್ತಾ ಇದ್ದಾಳೆ ಅವಳು, ಸಿಲಿಂಡರ್ ನ 2 ವೃತ್ತ ಪಾದಗಳಲ್ಲಿ, ಸೊ 2 ಈ ಒಂದು ಸಿಲಿಂಡರ್ ನ ತುದಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಕೋನ್ ನ ಶಂಕುವನ್ನ ಜೋಡಿಸಿ ಏನ್ ಮಾಡ್ತಾ ಇದ್ದಾಳೆ, ಒಂದು ಮಾದರಿ ಅಂದ್ರೆ ಏನ್ ಹೇಳ್ತೇವೆ, ಒಂದು ಮಾಡೆಲ್ ಅನ್ನ ರೆಡಿ ಮಾಡ್ತಾ ಇದ್ದಾಳೆ. ಸೊ ಇದರ ಟೋಟಲ್ ಹೈಟ್ ಎಷ್ಟಿದೆ ಅಂತೆ, 12 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಡಯಾಮೀಟರ್ ಎಷ್ಟಿದೆ, 3 ಸೆಂಟಿಮೀಟರ್ ಅಲ್ವಾ. ಸೊ ದ ಡಯಾಮೀಟರ್ ಇಸ್ 3 ಸೆಂಟಿಮೀಟರ್. ಸೊ ನಾವಿಲ್ಲಿ ಏನ್ ಮಾಡ್ಬೇಕಿಲ್ಲಿ, ಸೊ ಈ ಒಂದು ಮಾಡೆಲಿನ ಇನ್ನರ್ ಡೈಮೆನ್ಷನ್ ನ ಫೈಂಡ್ ಔಟ್ ಮಾಡ್ಬೇಕು, ಅಂದ್ರೆ ಇನ್ನರ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇನ್ನರ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಯ್ತು, ಇನ್ನರ್, ಸೊ ಈ ಒಂದು ಮಾದರಿಯ ಒಳಗಡೆ ಸೊ ಸರಿಸುಮಾರಾಗಿ ಎಷ್ಟು ಒಂದು ಗಾಳಿಯನ್ನ ನಾವು ಹಾಕ್ಬೋದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಇದರ ಗಾತ್ರ, ಈಗ ಈ ಒಂದು ಮಾಡೆಲ್ ಒಳಗಡೆ ಎಷ್ಟು ನಾವು ಗಾಳಿಯನ್ನ ತುಂಬೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಾಗಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ವಾಲ್ಯೂಮ್ ಆಫ್ ದಿಸ್ ಮಾಡೆಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ವಾಲ್ಯೂಮ್ ಆಫ್ ದಿ ಮಾಡೆಲ್ ಏನಾಗುತ್ತೆ, ಸೊ ದಿಸ್ ಮಾಡೆಲ್ ಈಸ್ ದಿ ಕಾಂಬಿನೇಷನ್ ಆಫ್ 2 ಕೋನ್ ಅಂಡ್ ಸಿಲಿಂಡರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ದ ವಾಲ್ಯೂಮ್ ಆಫ್ ದಿಸ್ ಮಾಡೆಲ್ ಏನಾಗತ್ತೆ ಹೇಳಿ, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಪ್ಲಸ್ ಏನಾಗತ್ತೆ, ವಾಲ್ಯೂಮ್ ಆಫ್ ದಿ 2 ಕೋನ್ ಆಗತ್ತೆ ಅಲ್ವಾ. ಸೊ ಇವುಗಳನ್ನ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ವಾಲ್ಯೂಮ್ ಆಫ್ ದಿ ಮಾಡೆಲ್ ಸಿಗತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಕೊಟ್ಟಿರುವ ಡಾಟಾಸ್ ಅನ್ನ ಬರ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಡಯಾಮೀಟರ್. ಸೊ ಡಯಾಮೀಟರ್ ಆಫ್ ದಿ ಮಾಡೆಲ್ ಸೊ ಏನಿದೆ, 3 ಸೆಂಟಿಮೀಟರ್ ಇದೆ ಅಲ್ವಾ. ಸೊ 1.5 ಏನಾಗತ್ತೆ, ರೇಡಿಯಸ್ ಆಫ್ ದಿಸ್ ಮಾಡೆಲ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ದ ಡಯಾಮೀಟರ್ ಈಸ್
diameter is 3 centimeter. So radius of this, radius of the base is 1.5 centimeter. So here height is height of the cylinder is 8 centimeter ಆಗುತ್ತೆ. So height of the ಯಾಕಂದ್ರೆ ಇಲ್ಲಿ ಟೋಟಲ್ ಹೈಟ್ ಏನಿದೆ, ಟೋಟಲ್ ಹೈಟ್ ಇಸ್ 12 centimeter ಇದೆ ಅಲ್ವಾ. ಸೊ ಟೋಟಲ್ ಹೈಟ್ ಇಸ್ 12 centimeter. ಸೊ ಹೈಟ್ ಆಫ್ ದಿ ಕೋನ್, ಸೊ ಹೈಟ್ ಆಫ್ ದಿ ಕೋನ್ ಇದೆ 2 centimeter ಇದೆ. ಸೊ ರೈಟ್ ಸೈಡ್ ಹೈಟ್ ಆಫ್ ದಿ ಕೋನ್ ಇದೆ 2 centimeter ಇದೆ. ಸೊ ಹಾಗಾದ್ರೆ ಹೈಟ್ ಆಫ್ ದಿ ಸಿಲಿಂಡರ್ ಏನಾಗುತ್ತೆ ಹೇಳಿ, ಟೋಟಲ್ ಹೈಟ್ ಮೈನಸ್ ಹೈಟ್ ಆಫ್ ದಿ 2 cones ಆಗತ್ತೆ. height of the 2 cones. This is 12 minus 4 ಆಗತ್ತೆ. This is equal to 8 centimeter. So ಹಾಗಾಗಿ ಇಲ್ಲಿ height of the cylinder ಏನ್ ಬಂದಿದೆ, 8 centimeter ಆಗತ್ತೆ ಮಕ್ಕಳು. ಸೊ ಇಲ್ಲಿ ಏನ್ ಮಾಡೋಣ, ನಾವು ವಾಲ್ಯೂಮ್ ಆಫ್ ದಿ ಕೋನ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ volume of the cone. So ಇದು upper part. Volume of the cone is equal to 1/3 pi r square h1 ಅಂತ ತಗೊಳ್ಳೋಣ. ಸೊ ಇಲ್ಲಿ ಈ ಹೈಟ್ ಅನ್ನ, ಈ ಕೋನಿನ ಹೈಟ್ ಅನ್ನ h1 ಅಂತ ತಗೊಳ್ಳ, ಈ ಕೋನ್ ಹೈಟ್ ಅನ್ನ h2 ಅಂತ ತಗೊಳ್ಳೋಣ. ಸೊ ಸಿಲಿಂಡರ್ ಹೈಟ್ ಅನ್ನ h ಅಂತ ತಗೊಂಡ್ಬಿಡೋಣ. ಸೊ ದಿಸ್ ಇಸ್ h. ಸೊ ವಾಲ್ಯೂಮ್ ಆಫ್ ದಿ upper part of the cone is 1/3 pi r square h1. So this is 1/3 pi here r square. So r is 1.5. So 1.5 whole square into h1 is the height of the cone. So 1/3 into pi, 1.5 into 1.5. (2.25) into 2.25 into 2. So this is 2.25 into 2 into pi divided by 3 ಆಗತ್ತೆ. So here 2.25 into 2 is equal to 4.5. 4.5 into pi divided by 3 ಆಗತ್ತೆ. So 4.5 divided by 3 ಮಾಡಿದಾಗ this is equal to 1.5 ಆಗತ್ತೆ. 1.5 pi centimeter cube ಆಗತ್ತೆ. So this is the volume of the upper part of the cone. Upper part of the cone ಆಗತ್ತೆ. So ಇನ್ನೊಂದು ಪಾರ್ಟ್ ಅಂದ್ರೆ ಲೋವರ್ ಪಾರ್ಟ್ ಆಫ್ ದಿ ಕೋನು ಸೊ ಸೇಮ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ವಾಲ್ಯೂಮ್ ಆಫ್ ದಿ ಲೋವರ್ ಪಾರ್ಟ್ ಆಫ್ ದಿ cone, this is equal to 1.5
5 ಸೆಂಟಿಮೀಟರ್ಸ್ ಕ್ಯೂಬ್ ಆಗತ್ತೆ ಮಕ್ಕಳೇ. ಸೊ ಈಗ ಏನ್ ಮಾಡೋಣ, ನಾವು ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್, this is equal to pi r square h ಆಗತ್ತೆ. So here pi into r is 1.5 whole square into h is height of the cylinder. So here pi into 1.5 into 1.5 is 4.25. So here 1.5 into 1.5 is 2.25 ಆಗತ್ತೆ into 8. So 2.25 into 8 is 18 ಬರುತ್ತೆ. So 18 pi ಆಗತ್ತೆ. So 18 pi centimeter cube ಆಗತ್ತೆ. So the total volume, so total volume of the model, this is equal to, so volume of the upper part of the cone plus volume of the cylinder plus volume of the lower part of the cone. So this is equal to 1.5 pi plus 18 pi plus 1.5 pi ಆಗತ್ತೆ. ಸೊ ಇದನ್ನ ಆಡ್ ಮಾಡಿ 18, 19, 20 ಆಗತ್ತೆ ಅಲ್ವಾ. ಸೊ ದಿಸ್ ಇಸ್ 18, 19, 20, 21 pi ಆಗತ್ತೆ. ಸೊ 21 pi. ಸೊ ಹಿಯರ್ 21 into 22 divided by 7. 7 ones are 7 3s are. This is equal to 22 into 3 ಏನಾಗುತ್ತೆ, 66 centimeter cube ಆಗತ್ತೆ ಮಕ್ಕಳು. So this is the volume of the air contained in the model that Rachel made. Okay, 66 centimeter cube ಆಗತ್ತೆ. Okay, so ರಿಮೈನಿಂಗ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ we'll end the class, continue in the next class. Thank you.